ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಸಿ ಎಸ್ ಕೆ ವರ್ಸಸ್ ಜಿ ಟಿ ಅಂದಾಗ ನಾನು ಹೇಳಿದ್ದೆ ಸಿ ಎಸ್ ಕೆ ಅವರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡಿದ್ದೆ. ಲಾಸ್ಟ್ ಮ್ಯಾಚ್ ಅವ್ರು ಗೆದ್ಕೊ ಹೋಗೋಣ ಅಂತ ಮಾನ ಮರೀದಿ ಪ್ರಶ್ನೆ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಸಿ ಎಸ್ ಕೆ ಗೆದ್ದಿದ್ದು ಆರ್ ಸಿ ಬಿ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಮಾಡಿದ್ರು. ಒಟ್ನಲ್ಲಿ ಎಲ್ಲ ಸತಿನೂ ಆರ್ ಸಿ ಬಿಗೆ ಸಿಕ್ಕಾಬಿಟ್ಟೆ ಇವರು ಕಷ್ಟ ಕೊಡ್ತಿದ್ರು. ಈ ಸತಿ ಒನ್ ಟೈಮರು ಗೆದ್ಕೊಂಡು ಹೋದ್ರು. ಒಟ್ನಲ್ಲಿ ಆರ್ ಸಿ ಬಿ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಮೇನು ಇಲ್ಲಿ ಡೆವನ್ ಕಾನ್ವೆ ಮತ್ತು ಮಾತ್ರೆ ಅವರು ಸಿಕ್ಕ ನೆಕ್ಸ್ಟ್ ಲೆವೆಲ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಇವರು ಪವರ್ ಪ್ಲೇ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ರು. ಈ ಸತಿ ಪವರ್ ಪ್ಲೇ ಸ್ಟ್ರಗಲ್ ಪಡದೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಇವರು ಮೊದಲೇ ಮಾಡ್ಕೊ ಬಂದಿದ್ರು, ಟೂರ್ನಿಮೆಂಟಲ್ಲಿ ಇರ್ತಿದ್ರೆ ಅನ್ನೋ. ಒಟ್ನಲ್ಲಿ ಇವರು ಈ ಮ್ಯಾಚ್ನ ಲಾಸ್ಟಲ್ಲಿ ಚೆನ್ನಾಗಿ ತಗೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಸಿ ಎಸ್ ಕೆ ಅವರು ಚೆನ್ನಾಗಿ ಬ್ಯಾಟಿಂಗ್ಗಳನ್ನ ಆಡಿದ್ರು ಅನ್ಬೋದು. ಮೇನು ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಡೆವನ್ ಕಾನ್ವೆ ಆಗಲಿ ಮಾತ್ರೆ ಆಗಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ತಗೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಅವ್ರ ಹಿಂದೆ ಬಂದ ಶಿವಮ್ ದುಬೆನೂ ಒಂದೊಳ್ಳೆ ಆಟನ ಆಡಿದ್ರು. ಒಟ್ನಲ್ಲಿ ಶಿವಮ್ ದುಬೆ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡೋದ್ರು ಅನ್ಬೋದು. ಒಟ್ನಲ್ಲಿ ಶಿವಮ್ ದುಬೆ ಅವರು 10 ಬಾಲ್ಗೆ 17 ರನ್ ಹೊಡೆದ್ರು. ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡೋದ್ರು ಅನ್ಬೋದು. ಒಟ್ನಲ್ಲಿ ರವೀಂದ್ರ ಜಡೇಜಾ ಎಲ್ಲರ ಜೊತೆನೂ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ತಗೊಂಡೋದ್ರು. ಒಟ್ನಲ್ಲಿ ಡೆವನ್ ಬ್ಯಾರಿಸ್ಟರ್ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡೋದ್ರು. 23 ಬಾಲ್ಗೆ 57 ರನ್ ಹೊಡೆದ್ರು. ಒಟ್ನಲ್ಲಿ ಸಿ ಎಸ್ ಕೆ ನಾನು ಈ ಸತಿ 200 ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇವರು ಟಾಸ್ ಗೆದ್ದಾಗೆಲ್ಲ ಮಿನಿಮಮ್ ಒಂದು 180-190 ಹೊಡಿತಿದ್ರು. ಇದೇ ಫಸ್ಟ್ ಸತಿ ಇವರು 200 ಹೊಡೆದ್ರು ಈ ಟೂರ್ನಮೆಂಟಲ್ಲಿ. ಒಟ್ನಲ್ಲಿ ಮೇನ್ ಗುರು ಸಿ ಎಸ್ ಕೆ ಒಟ್ನಲ್ಲಿ ಕಮ್ ಬ್ಯಾಕ್ ಆದರೂ ಒಂದೊಳ್ಳೆ ಪಾಸಿಟಿವಿಟಿನೇ ಲಾಸ್ಟ್ ಮ್ಯಾಚಲ್ಲಿ ತಗೊಂಡು ಹೋದ್ರು. ಒಟ್ನಲ್ಲಿ ಜಿ ಟಿ 231 ಚೇಸ್ ಮಾಡೋಕ್ಕೆ ಬಂದರು, 5 ವಿಕೆಟ್ ಕಳ್ಕೊಂಡು. ಒಟ್ನಲ್ಲಿ ಎಲ್ಲಿ ಇವರು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಪಟ್ರೋಲ್ ಇವ್ರು 3 ಜನ ಔಟ್ ಮಾಡಿದ್ರು. ಜಿ ಟಿ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡಿದ್ರು. ಇವ್ರು 3 ಜನನೇ ಮೇನ್ ಬ್ಯಾಟ್ಸ್ಮನ್ಗಳು. ಇವ್ರು 3 ಜನ ಔಟ್ ಆದರೆ ಅಂತ ಹೇಳ್ಕೊಳ್ಳೋ ಆಟ ಯಾರು ಆಡಲಿಲ್ಲ. ಒಟ್ನಲ್ಲಿ ಪವರ್ ಪ್ಲೇಲಿ ಮಿನಿಮಮ್ ಇವ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವಿಕೆಟ್ ಕಳ್ಕೊತಿದ್ರು ಯಾವಾಗಲೂ. ಇವ್ರು ಮಿನಿಮಮ್ ಲಾಸ್ಟ್ ಅಂದರೆ 2 ವಿಕೆಟ್ ಕಳ್ಕೊಂಡು ಒಟ್ನಲ್ಲಿ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ರು. ಮಿಡಲ್ ಆರ್ಡರಲ್ಲಿ ಶಾರುಖ್ ಖಾನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ನಲ್ಲಿ ಇಲ್ಲಿ ರಶೀದ್ ಖಾನ್ ಮತ್ತು ತೆವಾಟಿ ಒಂದೊಳ್ಳೆ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಯಾರು ಇರಲಿಲ್ಲ ಅನ್ಬೋದು. ಮೇನ್ ಗುರು ಇಲ್ಲಿ ಜಿ ಟಿಲಿ ಒಟ್ನಲ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಒಟ್ನಲ್ಲಿ ಜಾಸ್ ಪಟ್ರೋಲ್ ಇವ್ರು 3 ಜನನ ಔಟ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಜಿ ಟಿ ಅವರು. ಒಟ್ನಲ್ಲಿ ಜಿ ಟಿಗೆ ಏನು ಮ್ಯಾಟ್ರ್ ಆಗಲ್ಲ, ಇದು ಮ್ಯಾಚ್ ಸೋತ್ರು ಮ್ಯಾಟ್ರ್ ಆಗಲ್ಲ. ಒಟ್ನಲ್ಲಿ ಟಾಪಲ್ಲಿ ಬೇಗ ಕ್ವಾಲಿಫೈಗೆ ಕ್ಲಿಕ್ ಆಗ್ತಿದ್ರು ಹೊರತು ಒಟ್ನಲ್ಲಿ ಈಗಲೂ ಇವ್ರಿಗೆ ಏನು ತಲೆನೋವಿಲ್ಲ, ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಜಿ ಟಿ ಅವರು ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡು ಹೋಗ್ತಾರೆ ಅನ್ಬೋದು. ಒಟ್ನಲ್ಲಿ ಜಿ ಟಿ ನನ್ನ ಪ್ರಕಾರ ಇವರು ಪವರ್ ಪ್ಲೇ ವಿಕೆಟ್ ತೆಗೆದ್ರು. ಒಟ್ನಲ್ಲಿ ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ಕೃಷಿ ರನ್ಗಳು ಬರಲಿಲ್ಲ, ಅದರಿಂದನೇ ಸಿಕ್ಕಾಪಟ್ಟೆ ಮ್ಯಾಚ್ ಸ್ಟ್ರಗಲ್ ಪಟ್ಟರು ಒಟ್ನಲ್ಲಿ ಜಿ ಟಿ ಅವರು. ಒಟ್ನಲ್ಲಿ ಮೇನ್ ಗುರು ಸಿ ಎಸ್ ಕೆ ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿದ್ರು. ರವೀಂದ್ರ ಜಡೇಜಾ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಒಟ್ನಲ್ಲಿ ಆಯುಷ್ ಮಾತ್ರೆ ಒಟ್ನಲ್ಲಿ ಶಿವಮ್ ದುಬೆ 2 ಕ್ರೂಷಿಯಲ್ ಓವರ್ಗಳನ್ನ ಮಾಡಿದ್ರು. ಒಟ್ನಲ್ಲಿ ಮೇನ್ ಗುರಿ 100 ರನ್ ಮತ್ತು 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಮತೀಶ್ ಪ್ರತಿರಣ 1 ವಿಕೆಟ್ ತಗೊಟ್ರು. ಶಿವಮ್ ದುಬೆ 1 ಓವರ್ ಮಾಡಿದ್ರು. ಒಟ್ನಲ್ಲಿ ಕಲೀನ್ ಮತ್ತು 1 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ನಲ್ಲಿ ಮೇನು ಇಲ್ಲಿ ಜಡೇಜಾ ಮತ್ತು 100 ರನ್ ಮತ್ತು ಸಿಕ್ಕಾಪಟ್ಟೆ ಗೇಮ್ ಓವರ್ ಮಾಡಿದ್ರು. ಒಟ್ನಲ್ಲಿ ನೆಕ್ಸ್ಟ್ ಆಟನ ಆಡಿದ್ರು. ಒಟ್ನಲ್ಲಿ ಸಿ ಎಸ್ ಕೆ ವರ್ಸಸ್ ಜಿ ಟಿ ಅಂದಾಗ ನಾನು ಜಿ ಟಿ ಗೆಲ್ತಾರೆ ಅಂದ್ಕೊಂಡಿದ್ದೆ. ಸಿ ಎಸ್ ಕೆ ಅವ್ರು ಗೆದ್ಬಿಟ್ಟು ಆರ್ ಸಿ ಬಿಗೆ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಮಾಡಿಕೊಟ್ರು. ಒಟ್ನಲ್ಲಿ ಜಿ ಟಿ ಏನಾದ್ರು ಗೆದ್ದಿದ್ರೆ ಟೇಪ್ ಆಫ್ ದ ಟಾಬಲಲ್ಲಿ ಮ್ಯಾಚ್ನ ಎಂಡ್ ಮಾಡಿದರು ಈ ಸತಿ. ಒಟ್ನಲ್ಲಿ ಮ್ಯಾಚ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಒಟ್ನಲ್ಲಿ ಡೈರೆಕ್ಟ್ ಕ್ವಾಲಿಫೈ ಆಗೋದಂತೂ ಖಚಿತ. ಒಟ್ನಲ್ಲಿ ಮೇನ್ ಗುರು ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡು ಹೋದ್ರು. ಒಟ್ನಲ್ಲಿ ಮೇನ್ ಜಿ ಟಿ ವರ್ಸಸ್ ಸಿ ಎಸ್ ಕೆ ಗೆದ್ದರು. ಒಟ್ನಲ್ಲಿ 83 ರನ್ಗಳ ಭರ್ಜರಿ ಜಯ ಆಯಿತು ಸಿ ಎಸ್ ಕೆಗೆ. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.